ಈಗ ನಿಮ್ಮ ಬೇಸಿಕ್ ನಿಮ್ಮ ಈ ನಾಲ್ವೆಗಳಲ್ಲಿ ಹೋಗುವಂತಹ ಸುಮಾರು ಈ ಒಂದು 5-6 ಗಿಡಗಳು ನಮ್ಮಲ್ಲಿ ಸಿಗುತ್ತೆ. ಈಗ ಅಮೃತವಳ್ಳಿ ಇರ್ಬೋದು, ಈಗ ಅಮೃತವಳ್ಳಿ ಇರ್ಬೋದು, ಶತಾವರಿ ಇರ್ಬೋದು, ಗರ್ಗ ಇರ್ಬೋದು, ಅಂದ್ರೆ ಒಂದೆಲ್ಗ ಇರ್ಬೋದು, ಈ ತರದ್ದು ನಮ್ಮ ಆಯುರ್ವೇದಿಕ್ ಮೆಡಿಸಿನ್ ತುಂಬಾ ಯೂಸ್ ಆಗುತ್ತೆ. ಇದೆಲ್ಲ ನಿಮ್ ನಾಲೆ ಹತ್ರ ನೀರ್ ಯಾವ ಇರುತ್ತೋ ಆ ಪ್ರದೇಶದಲ್ಲಿ ಬೆಳೆಯುತ್ತೆ ಇರೋಂಥದ್ದು. ಈ ತರದ ಕೆಲವೊಂದು ಪ್ರಾಸೆಸ್ ಮಾಡಿದ್ರೆ ನೀವು ಇಂಡಸ್ಟ್ರಿಯಲ್ ಟೈಪ್ ಮಾಡ್ಕೊಂಡ್ರೆ ಅದು ಹೆಲ್ಪ್ ಆಗುತ್ತೆ. ಕೆಲವೊಂದು ಫ್ರೆಶ್, ಈಗ ಎಸ್ಪೆಷಲಿ ಈ ಭೃಂಗರಾಜ ಅಂದ್ರೆ ನಮ್ಮಲ್ಲಿ ಭೃಂಗರಾಜ ಅಂತಾನೆ ಹೇಳ್ತಾರೆ, ಆಮೇಲೆ ಒಂದೆಲ್ಗ, ಇವು ಸಿಟಿ ಕಡೆ ಸಿಗ್ತಾ ಇಲ್ಲ. ಇದೆಲ್ಲ ಸಾಧಾರಣವಾಗಿ ನೀವು ಬೇಡ ಅಂದ್ರೆ ಈ ನಾಲೆಗಳ ಕಡೆ ಸುಮಾರು ಸಿಕ್ಬಿಡುತ್ತೆ. ನಿಮ್ಗೆಲ್ಲ ಕೆಲವೊಂದು ಎಕ್ಸ್ಟ್ರಾಕ್ಟಿವ್ ಯೂನಿಟ್ ಅಂದ್ರೆ ನಿಮ್ಗೆ ಅವ್ರ ಜೊತೆ ನೀವು ಕಾಂಟ್ರಾಕ್ಟ್ ಫಾರ್ಮಿಂಗ್ ಗೆ ನೀವು ಅಗ್ರಿಕಲ್ಚರ್ ಮಾಡ್ಕೋಬಹುದು. ಅಂದ್ರೆ ನೀವು ಒಂದು ಈಗ ದೊಡ್ಡ ದೊಡ್ಡ ಕಂಪನಿ ಇದೆ, ಹಿಮಾಲಯ ಇರ್ಬೋದು, ನ್ಯಾಚುರಲ್ ಮೆಟೀರಿಯಲ್ಸ್, ಅಂದ್ರೆ ಈಗ ಗಿಡ ಮರಗಳ ನಮ್ದು ಬೇಸಿಕ್ ರಾ ಮೆಟೀರಿಯಲ್ ಶಾರ್ಟೇಜ್ ಅಂದ್ರೆ ನಮ್ಗೆ ಕಡಿಮೆ ಕಂಡು ಬರ್ತಿದ್ಯೋ ಅದನ್ನ ನಮ್ಗೆ ಪ್ಯಾಚಪ್ ಮಾಡ್ಲಿಕ್ಕೆ ಅಥವಾ ನಮ್ಗೆ ಅದನ್ನ ಸಹಾಯ ಮಾಡಕ್ಕೆ ನಮ್ಗೆ ಈಗ ಓನ್ಲಿ ನಮ್ಗೆ ಕೇವಲ ಆಧಾರ ಅಂದ್ರೆ ನಮ್ಮ ಭಾರತ ದೇಶದ ರೈತಾಪಿ ಜನಾಂಗರು. ಸೊ ಇದು ಕೇಳ್ಕೊಂಡ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್. ಧನ್ಯವಾದ ಸರ್. ಈಗ ಅಂದ್ರೆ ಗುರುವಿನ ಮೂಲಕ ಜ್ಞಾನ ಪ್ರಸಾರ ಆಗ್ಬೇಕು, ಮತ್ತೆ ಅಡಲ್ಟ್ರೇಟ್ ಆಗ್ಬಾರ್ದು ಅಂತ. ಶುದ್ಧ ಜ್ಞಾನ ಪ್ರಸರಣ ಆದ್ರೆ ಶುದ್ಧ ಔಷಧಿಯನ್ನ ಅವನು ನೆಕ್ಸ್ಟ್ ಜನರೇಷನ್ ಕೊಡ್ತಾನೆ ಅನ್ನೋ ದೃಷ್ಟಿಯಿಂದ ನಮ್ಮಲ್ಲಿ ಕೆಲವರು ಅದನ್ನ ಒಂಥರ ಗುತ್ತಿಗೆ ತರ, ನನ್ನ ಜ್ಞಾನವನ್ನ ಇಂಥ ವ್ಯಕ್ತಿಗೆ ಅವನು ವ್ರತನಿಷ್ಠೆ ಇರ್ಬೇಕು, ಅವನಿಗೆ ಗುರುಮುಖೇನ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಆ ಜ್ಞಾನ ಅಷ್ಟು ಪ್ರಸರಣ ಆಗ್ಲಿಲ್ಲ. ಒಂದೇ ಕಾರಣ. ಎರಡನೇ ಕಾರಣ, ಬ್ರಿಟಿಷರು ನಮ್ಮನ್ನ ಆಳೋದಕ್ಕೆ ಬಂದದ್ದು. ಅವರು ಶೀತ ಕಂಟ್ರಿಗಳಲ್ಲಿ ಅಂದ್ರೆ ಕೋಲ್ಡ್ ಕಂಟ್ರೀಸ್ ಅಲ್ಲಿ ಇದ್ದವರು, ಶೀತಲ ವಾತಾವರಣದಲ್ಲಿದ್ದವರು, ಇಲ್ಲಿ ವಾತಾವರಣ ಅವರಿಗೆ ಒಗ್ತಿರ್ಲಿಲ್ಲ. ಅವ್ರ ಮೆಡಿಸಿನ್ಗಳನ್ನ ಅವ್ರು ಉಪಯೋಗಿಸ್ತಿದ್ರು, ನಮ್ಮ ಆಯುರ್ವೇದ ಅವ್ರಿಗೆ ಎಂಟ್ಲಿಲ್ಲ. ಸೊ ಅವ್ರೇನ್ ಮಾಡಿದ್ರು, ಅವರು ತಗೊಳಕ್ಕೋಸ್ಕರವಾಗಿ ನಮಗೂ ಸಹ ದಾರಿ ತಪ್ಪಿಸ್ತರು. ನಮ್ಮ ಶಿಕ್ಷಣ ಕ್ಷೇತ್ರವನ್ನ ಹಾಳು ಮಾಡಿದ್ರು, ಅವರ ಶಿಕ್ಷಣವನ್ನ ನಮ್ಮ ಮೇಲೆ ಏರಿದ್ರು, ಇಂಗ್ಲಿಷ್ನ ವ್ಯಾಮೋಹವನ್ನ ನಮ್ಮಲ್ಲಿ ಬೆಳೆಸಿದ್ರು. ಅದೇ ತರ ಇಂಗ್ಲಿಷ್ನ ಪ್ಯಾಂಟು, ಇಂಗ್ಲಿಷ್ನ ಶರ್ಟು ಎಲ್ಲ, ಇಂಗ್ಲಿಷ್ ಏನೇನಿತ್ತು ಎಲ್ಲ ನಮಗ್ ಬಂತು. ಅವರು ಕೋಲ್ಡ್ ಕಂಟ್ರೀಸು ಫುಲ್ ಹಾಕೋತಿದ್ರು. ನೀವು ಪಾಪ ಮಡ್ರಾಸಲ್ಲಿ ಇರೋನು ಆ ಹಾಟ್ ಇದ್ರಲ್ಲಿ 40-42 ಡಿಗ್ರಿನಲ್ಲಿ ಪ್ಯಾಂಟ್ ಶರ್ಟ್ ಹಾಕೋ ಅಂತಂದ್ರೆ, ಯಾವ್ಯಾವ ಪ್ರದೇಶಕ್ಕೆ ಯಾವ್ಯಾವ ಕ್ಷೇತ್ರಕ್ಕೆ ಏನೇನು ಒಗ್ಗುತ್ತೋ ಆ ಆಹಾರ, ಆ ವಸ್ತ್ರ, ಆ ಪದ್ಧತಿ, ಆ ನೀತಿ ಅದಿದ್ರೆ ಸಹಜವಾಗಿ ಮನುಷ್ಯ ಬೆಳಿತಾನೆ, ಆರೋಗ್ಯವಾಗಿರ್ತಾನೆ. ಇದನ್ನ ನಾವು ತಪ್ಪಿಸ್ಕೊಂಡ್ವಿ. ನಮ್ಮಲ್ಲಿ ಆಹಾರವನ್ನೇ ಔಷಧವಾಗಿ ಬೆಳೆದಂತ ಒಂದೇ ಒಂದು ವಿಜ್ಞಾನ ಆಯುರ್ವೇದ. ಆಹಾರವನ್ನ ಔಷಧವಾಗಿ ಭಾರತ ದೇಶದಲ್ಲಿ ಇನ್ಯಾವುದೇ ನನಗೆ ಗೊತ್ತಿರೋ, ನಂದು ಅಲ್ಪ ತಿಳುವಳಿಕೆ ಇರ್ಬೋದು, ಆದ್ರೆ ಮಹನೀಯರಿದ್ದಾರೆ ಆಹಾರವನ್ನೇ ಔಷಧವಾಗಿ ಕೊಡ್ತಕ್ಕಂಥದ್ದು. ನಾವು ನಮ್ಮ ಮನೆಗಳಲ್ಲಿ, ಹಳ್ಳಿಯಿಂದ ಬಂದವನು ನಾನು, ಯಾವ ಕಾರಣದಲ್ಲೂ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಡಾಕ್ಟರ್ ಹತ್ರ ಹೋದವರಲ್ಲ. ನೆಗಡಿ, ಕೆಮ್ಮು, ಜ್ವರ, ಪ್ರತಿ ಮನೆಯಲ್ಲೂ ತುಳಸಿ ಗಿಡ, ದೊಡ್ಡಿ ಪತ್ರೆ, അപ്പോൾ ഈവൺ അതിനേക്കാളും ചെയ്തത് ഈസ്റ്റ് ഇന്ത്യ, വെസ്റ്റ് സൂപ്പറാണ്. വെസ്റ്റ് ഇന്ത്യ ഈ സൗത്ത് ഇന്ത്യ ഭയങ്കര വൃത്തികെട്ടന്മാരാണ്. അതുകൊണ്ട് തന്നെ ഞാൻ പറയാൻ എൻ്റെ ഒരുപാട് കാശ് പോയിട്ടുണ്ട്. അതുകൊണ്ട് ദയവ് ചെയ്ത് പൈസ പൊടിക്കാതെ തൈ കൊടുക്കരുത്. എന്നുവെച്ചാൽ അങ്ങനെയുള്ളത് ചെയ്താൽ മതി. അങ്ങനെ ചെയ്ത് ഉത്തരവാദിത്തം വന്നതിന് ശേഷം പിന്നെ കുറേ ക്രേസ് ഒരുപാട് ആൾക്കാർ കാണിക്കും. പുതിയ പെട്രോട്ടിനൊക്കെ വെച്ചുകൊണ്ട് വരും. ഇതൊന്നും പുതിയ എരിപൊടി ഇങ്ങനെ ചെയ്ത് അങ്ങനെ. കാരണം ഈ നമ്മൾ കാഷ് ക്രോപ്പായിട്ട് ഇൻ്റർ ക്രോപ്പായിട്ട് പ്രൊമോട്ട് ചെയ്യാൻ പാടില്ല. ഇൻ്റർ ക്രോപ്പായിട്ട്. കാഷ് ക്രോപ്പ് എന്ന് വെച്ചാൽ നാണ്യവിള. അപ്പോൾ അതിന് ഇടവിളയായിട്ട് ചെയ്യാൻ പറ്റുന്ന സാധനങ്ങളുണ്ട്. ചിലത് അവരുടെ കാഷ് ക്രോപ്പിന് പണിയെടുക്കും. അങ്ങനെ നമ്മൾ. ನಮಸ್ಕಾರ, ನಾನು ಡಾಕ್ಟರ್ ಅಡ್ವೀಶ್ ಹೊಳಿಯಾಶಿ ಅಂತ, ಆಯುರ್ವೇದ ಡಾಕ್ಟರು. ಇಂದು ಆಯುರ್ವೇದ ಅನ್ನೋದು ಕೇಳಿದವರು ಯಾರೂ ಇಲ್ಲ ಅಂತ ನನಗನ್ಸುತ್ತೆ. ಕಾರಣ ಆಯುರ್ವೇದ ನಮ್ಮ ದೇಶದಿಂದ ಹುಟ್ಟಿರೋದು. ಒಂದು ಶ್ರೇಷ್ಠವಾದ ಚಿಕಿತ್ಸಾ ಸಿದ್ಧಾಂತ ಇತ್ತು, ಈಗಲೂ ಕೂಡ ಇದೆ. ತುಂಬ ದುಃಖದ ಸಂಗತಿ ಅಂದರೆ ನಾವು ಅದನ್ನು ಬಳಸ್ತಾ ಇಲ್ಲ. ಡೇ ಟು ಡೇ ಪ್ರಾಕ್ಟೀಸಲ್ಲಿ ನಾವು ನಮ್ಮದು ಜೀವನದಲ್ಲಿ ಆಯುರ್ವೇದ ಒಂದು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ಬೋದು. ಅದನ್ನು ನಾವು ಸರಿಯಾದ ಜನಕ್ಕೆ ಸರಿಯಾಗಿ ತಿಳಿಸಿದರೆ ಡೆಫಿನೆಟ್ಲಿ ಇದು ಒಂದು ತುಂಬ ಫಸ್ಟ್ ಲೈನ್ ಆಫ್ ಮೆಡಿಕಲ್ ಸಿಸ್ಟಮ್ ಡೆಫಿನೆಟ್ಲಿ ಮಾಡ್ಬೋದು. ಅದಕ್ಕೆ ತುಂಬ ಜನರದ್ದು ಅವಶ್ಯಕತೆ ಇದೆ. ಮತ್ತು ಆಯುರ್ವೇದ ಒಂದು ವೇಳೆ ಚೆನ್ನಾಗಿ ಬೆಳೀತಂದರೆ ನಮ್ಮ ಸಮಾಜಕ್ಕೆ, ನಮ್ಮ ರೈತರಿಗೆ, ನಮ್ಮ ಜನಕ್ಕೆ ಎಲ್ರಿಗೂ
ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಆರೋಗ್ಯವೇ ಭಾಗ್ಯ ಅಂತ ಅಂತೀವಿ, ಅದನ್ನು ಕಾಪಾಡೋಕ್ಕೆ ಆಯುರ್ವೇದ ಬಿಟ್ಟು ಬೇರೆ ಯಾವ ಸಿಸ್ಟಮನ್ನು, ಆಯುರ್ವೇದಕ್ಕೆ ಇರೋ ತಾಕತ್ತು ಬೇರೆ ಯಾವ ಸಿಸ್ಟಮ್ಗೂ ನಿಜವಾಗೂ ಇಲ್ಲ. ಈಗ ಆಯುರ್ವೇದಕ್ಕೆ ಮುಖ್ಯವಾಗಿರೋ ಒಂದು ಥ್ರೆಟ್ ಏನಪ್ಪ ಅಂತಂದರೆ ಔಷಧಿ ಸಸ್ಯಗಳ ಕೊರತೆ. ಇಂದಿನ ದಿನಗಳಲ್ಲಿ ನಮಗೆ ಆಯುರ್ವೇದದ ಮೆಡಿಸಿನ್ಸು ಸಿಕ್ಕಾಪಟ್ಟೆ ಕೊರತೆ ಇದೆ. ಯಾರೂ ಅವನು ಬೆಳೆಯೋಕ್ಕೆ ಪ್ರಯತ್ನ ಪಡ್ತಿಲ್ಲ. ಪಟ್ಟರುವ ಕೂಡ ಅದರಲ್ಲಿ ಸಿಕ್ಕಾಪಟ್ಟೆ ಪೆಸ್ಟಿಸೈಡ್ಸು, ಅಡಲ್ಟ್ರೇಷನ್ನು, ಸಬ್ಸ್ಟಿಟ್ಯೂಟ್ಸು ಹೀಗೆ ತುಂಬ ತೊಂದರೆ ಇದೆ. ಅದಕ್ಕಾಗಿ ಫಾರ್ಮರ್ಸು, ಈ ದೇಶದ ರೈತರು ಅವರು ಮುಂದೆ ಬಂದು ಇದನ್ನು ಬೆಳೆಯೋಕ್ಕೆ ಹೆಲ್ಪ್ ಮಾಡಬೇಕು. ಇದನ್ನು ಬೆಳೆದು ತೊಗೊಳ್ಳೋಕ್ಕೆ ಸಿಕ್ಕಾಪಟ್ಟೆ ಫಾರ್ಮಸಿ ಕಂಪನೀಸ್ ಇದ್ದಾವೆ, ಡಾಕ್ಟರ್ಸ್ ಇದ್ದಾರೆ. ಒಂದು ವೇಳೆ ಡಾಕ್ಟ್ರಿಗೆ ಸರಿಯಾಗಿ ಒಂದು ಆಯುರ್ವೇದಿಕ್ ಮೆಡಿಸಿನ್ಸ್ ಜೆನ್ಯೂನ್ ಆಗಿರೋ ಒಂದು ತಾಜಾ ಮೆಡಿಸಿನ್ಸ್ ಸಿಕ್ತಂತಂದರೆ ಅದು ಸೈನಿಕನ ಹತ್ರ ಇರೋ ಒಂದು ವೆಪನ್ ತರಹ. ಅದು ಡಾಕ್ಟರ್ಗೆ ಸಿಗೋ ಒಂದು ಒಳ್ಳೆಯ ಔಷಧಿ. ಇಟ್ ಈಸ್ ಲೈಕ್ ಅ ವೆಪನ್ ಇನ್ ದ ಹ್ಯಾಂಡ್ಸ್ ಆಫ್ ಅ ಗುಡ್ ಸೋಲ್ಜರ್. ಆ್ಯಸ್ ಅ ಸೋಲ್ಜರ್ ಕ್ಯಾನ್ ಯೂಸ್ ವೆಪನ್ ಪ್ರಾಪರ್ಲಿ, ಸಿಮಿಲರ್ಲಿ ಅ ಡಾಕ್ಟರ್ ಆಫ್ಟರ್ ಹ್ಯಾವಿಂಗ್ ಅ ಗುಡ್ ಮೆಡಿಸಿನ್ ಕ್ಯಾನ್ ಡೆಫಿನೆಟ್ಲಿ ವಿಲ್ ಪ್ರೊಡ್ಯೂಸ್ ಡೆಫಿನೆಟ್ಲಿ ಗುಡ್ ಮೆಡಿಸಿನ್ಸ್ ಟು ಫೈಟ್ ಅಗೇನ್ಸ್ಟ್ ದ ಡಿಸೀಸ್. ಈ ಥರ ಒಂದು ಪ್ರೋಗ್ರಾಮ್, ಒಂದು ಸ್ಕೀಮು, ಒಂದು ಚಾನೆಲ್ ಫಿಕ್ಸ್ ಆಯ್ತಪ್ಪ ಅಂತಂದರೆ ಡೆಫಿನೆಟ್ಲಿ ಜನರಿಗೆ ಆಯುರ್ವೇದದಿಂದ ಹೆಲ್ಪ್ ಆಗುತ್ತೆ. ಅದಕ್ಕಾಗಿ ಆಯುರ್ವೇದ ಸಸ್ಯಗಳನ್ನು, ಆಯುರ್ವೇದ ಸಂಬಂಧಿಸಿದ ಎಲ್ಲ ವಿಷಯ ವಸ್ತುಗಳನ್ನು ಕಾಪಾಡಿಕೊಳ್ಳೋದು ನಮ್ಮ ಭಾರತೀಯರಾದಂಥ ನಮ್ಮದೆಲ್ಲ ಕರ್ತವ್ಯ. ನಮಸ್ಕಾರ. ಥ್ಯಾಂಕ್ ಯು. ಸಾಕಲ್ವಾ? ನನ್ನ ಹೆಸರು ಕಿರಣ. ಅದೇ ಅಲ್ಲಿ ಸಂಧಿ ಸ್ವಲ್ಪ ಬ್ಲಡ್ ಬಂತು. ಜ್ವರ ಬಂದಮೇಲೆ ಮೈಸೂರಿಗೆ ಮಕ್ಕಳ ಹಾಸ್ಪಿಟಲ್ ತೋರಿದ್ವಿ. ಅಲ್ಲಿ ಎಲ್ಲ ಟೆಸ್ಟ್ ಮಾಡಿಸಿ ಅವ್ರು ಇಲ್ಲಾಗಲ್ಲ, ನೀವು ಕಿದ್ವೈಗೆ ಹೋಗಿ ಅಂದರು. ಕಿದ್ವೈಲಿ ಎಲ್ಲ ಟ್ರೀಟ್ಮೆಂಟ್ ಅದಂದ್ರೆ ಬೆಳಿಗ್ಗೆ ಓದೇಟ್ಕೆ ಎಲ್ಲ ಟೆಸ್ಟ್ ಎಲ್ಲ ಚೆಕಪ್ ಮಾಡಿಸಿದ್ರು. ಚೆಕಪ್ ಮಾಡಿಸಿದ್ಮೇಲೆ ಅದೇ ಓದೇಟ್ಕೆ ಐದು ಬಟ್ಟೆ ಬ್ರೆಡ್ ಕೊಡಿಸಿದ್ರು. ಏನು ತೊಂದರೆ ಅಂತ ಹೇಳಿದ್ರು ಅವರು? ಅದೇ ಅವ್ರು ಏನೂ ಹೇಳಲಿಲ್ಲ, ಎಲ್ಲ ಚೆಕಪ್ ಆಗಬೇಕು ಅಂತ ತೀರ್ಮಾನ ಮಾಡಿದರು. ಅದು ಎಲ್ಲನೂ ಬ್ಲಡ್ ಕೊಡಿಸಿ ಅದೇ ಸ್ವಲ್ಪ ಜ್ವರ ಇತ್ತು, ಅವು ಇಂಜೆಕ್ಷನ್ ಬರೆದಿದ್ರು ಒಂದು ವಾರ. ಅಲ್ಲಿಂದ ಎಲ್ಲ ಗಡ್ಡೆ ಪರೀಕ್ಷೆ ಮಾಡಿಸಿದ್ದು, ಆಮೇಲೆ ಇಲ್ಲಿ ಹಿಂದೆ ಮೂಳೆ ಕೊರ್ದು ಪರೀಕ್ಷೆ ಮಾಡಿಸಿದ್ದು ಎಲ್ಲನೂ ಇದು ಮಾಡಿದರು. ಆಮೇಲೆ ಕೊನೆಗೆ ಸಂಜೆನ್ಸ್ಗೆ ಹೋಗಿ ಅಂತ ಹೇಳಿದರು. ಅಲ್ಲಿ ಇಲ್ಲ ಸಂಜೆನ್ಸ್ಗೆ ಹೋಗಿ, ಇಲ್ಲ ಅಂದರೆ ಮಾರ್ಕೆಟ್ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿ ಅಂತ ಹೇಳಿದರು. ಅಲ್ಲಿನೂ ಹೋಗಿ ಅಲ್ಲೂ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಎಲ್ಲನೂ ಹೇಳಿದರು. ಅಲ್ಲೇ ಗಡ್ಡೆ ಪರೀಕ್ಷೆ ಮಾಡಿಸಿದ್ರು. ಅಲ್ಲೇ ಎಲ್ಲ ಟೆಸ್ಟ್ ಎಲ್ಲ ಮಾಡಿಸಿ ಕೊನೆಗೆ TV ಅಂತ ಹೇಳಿದರು. ಮತ್ತು ಆಮೇಲೆ ಕ್ಯಾನ್ಸರು ಅವರು ಹೇಳಿದ್ದು ಚಿಕ್ಕದ ಮೆಡಿಕ್ಷನ್ಗೆ ಅಂತ ಇದ್ದು, ಅವ್ರೇನು ಕ್ಯಾನ್ಸರ್ ಅಂತ ಹೇಳಲೇ ಇಲ್ಲ. ಅವರು TV ಅಂದರು, ಗ್ಯಾಂಡೇಸ್ ಆಗಿದೆ ಅಂದರು, ಡೆಂಗ್ಯೂ ಆಗಿದೆ ಅಂದರು, ಎಲ್ಲ ಹೇಳಿ. ಅಂದರೆ ಎಲ್ಲ ಪರೀಕ್ಷೆ ಮಾಡಿನೂ ಗೊತ್ತಾಗಿಲ್ಲ ಏನಾಗಿದೆ, ಗೊತ್ತಾಗಿಲ್ಲ ಅಂತ. ಆಮೇಲೆ ಗೊತ್ತಿದ್ದು ಹೇಳಿಲ್ಲ ಅವರು. ಹಾಂ, ಆ ಥರ ಆಯಿತು. ಅದೇ ಇದು ಕ್ಯಾನ್ಸರ್ ಕಾಯಿಲೆನೇ ಏನು ಅಂತ ಕೇಳಿದ್ದಕ್ಕೆ, ಇದೇನು ಕ್ಯಾನ್ಸರ್ ಏನೂ ಇಲ್ಲ, ನೀನು ಚೆನ್ನಾಗೇ ಇದ್ದಿ, ಇಲ್ಲ ನಾರ್ಮಲ್ ಆಗಿದೆ, ಏನೂ ಇಲ್ಲ, ಏನು ತೊಂದರೆ ತಗೊಳ್ಳೇ ಬೇಡ, ಟೆನ್ಷನ್ ತಗೊಳ್ಳೇ ಬೇಡ ಅಂತೆಲ್ಲನೂ ಹೇಳಿದರು. ನಾವೇನೇ ಕೇಳಿದ್ರು ಅವರು ಎಲ್ಲ ಎತ್ತಾಗೋ ಜ್ಞಾನ ಸರಿ ಇಲ್ಲ ಅನ್ನಂಗೆ, ಕಾಯಿಲೆಗೆ ಔಷಧಿನೇ ಕರೆಕ್ಟಾಗಿ ಕೊಡ್ತಿರಲಿಲ್ಲ. ವಯಸ್ಸೆಲ್ಲನೂ ಮಾತ್ರೆ ಕೊಟ್ಟಿದ್ರು ಅಷ್ಟೇ. ಅದರಿಂದ ಗುಣನೇ ಆಗಲಿಲ್ಲ. ವರ್ಷಕ್ಕೆ 2 ಸತಿ ಉಸಿರು ತೆಪ್ತಿರೋದು. ಸತಿಗೂ ಉಸಿರು ತೆಪ್ತಾ ಇದ್ದಂಗೆ 10 ಪ್ಯಾಕೆಟ್ ಲಿಟ್ರಸ್ಕೊಂಡು ಸಾಕಬೇಕಾಗಿತ್ತು. ಆ ಥರ ಆಗಿದ್ರಿಂದ ಇಲ್ಲಿ ಎಲ್ಲ ಚಂದ್ರಾಯಪಟ್ಟಣ ಈ ಕಡೆ ಪಕ್ಕದಲ್ಲೆಲ್ಲ ಆಸ್ಪತ್ರೆಲೆಲ್ಲ ತೋರಿಸಿದ್ವಿ, ಹಾಸನದಲ್ಲೆಲ್ಲ ತೋರಿಸಿದ್ವಿ, ಮೈಸೂರಲ್ಲೆಲ್ಲ ತೋರಿಸಿದ್ವಿ. ಆಮೇಲೆ ಹೆಂಗೆ ವಾಸಿ ಆಯಿತು? ಆಮೇಲೆ ಹಿಂಗೆ ಸ್ವಲ್ಪ ಸಂಜೆ ಅಣ್ಣ ಅವ್ರ ತೋಟದ ಕೆಲಸಕ್ಕೆ ಬಂದಿದ್ವಿ. ಅಲ್ಲಿ ಅವರು ಡಾಕ್ಟ್ರು ಬರ್ತಾರೆ ಅಂತ ಹೇಳಿದರು. ಡಾಕ್ಟ್ರು ಬರ್ತಾರೆ ಅಂತ ಹೇಳುವಾಗ ಇಂಥ ದಿನ ಬರ್ತಾರೆ, ಇಂಥ ದಿನ ಕರ್ಕೊಂಡ್ಬನ್ನಿ ಅಂತ ತೋರಿಸಿದ್ರು. ಆವಾಗ ಡಾಕ್ಟ್ರು ಕಂಟೆಂಟ್ ಮಾಡಿ ಸರ್ ದಿಲೀಪ್ ಕುಮಾರ್ ಸರ್ ಅವ್ರಿಗೆ ಕಂಟೆಂಟ್ ಮಾಡ್ದೆ. ದಿಲೀಪ್ ಕುಮಾರ್ ಸರ್ ಅವರು ಇಂಥದ್ದು ನಾನು ಸರ್ ಮಾಡ್ತೀನಿ ಅಂತ ಹೇಳಿದರು. ಎಷ್ಟು ದಿನ ವಾಸಿ ಆಯಿತು? ಪ್ರಥಮ ಬಾರಿಗೆ ಟೆಸ್ಟ್ ಮಾಡಿಸುವಾಗಲೇ ಸ್ವಲ್ಪ ಗುಣ ಕಾಣ್ತು. ಇವಾಗ ತಗೊಳಕ್ಕಿಡ್ದು 5 ತಿಂಗಳಾಗಿದೆ. ಪೂರಾ ಕ್ಯೂರಿಂಗ್ ಆಯ್ತಾ ಬರ್ತಾಯಿದೆ. ಇವಾಗ ಹೆಂಗೆ ಅನಿಸ್ತಾ ಇದೆ? ಇವಾಗ ಇದೇ ಸರಿ ಅನ್ನಿಸ್ತಾ ಇದೆ. ಸಂತೋಷವಾಗಿದ್ದೀನಿ, ಏನೂ ಪ್ರಾಬ್ಲಮ್ ಇಲ್ಲ. ಸರಿ, ಥ್ಯಾಂಕ್ ಯು. Namaste. I am Dr. Karthik Pandit, head SN Pandit Group. I have come from a family who has served the nation, who have served the people for 4 generations in Ayurvedic sciences. My great-grandfather was one of the royal physicians in the court of Mysore, and
I'm the fourth continuing lineage in the same family. I am a practitioner, I'm also a medicine manufacturer, and more than that, I'm the one who like to propagate the system, the beautiful system called Ayurveda. As you all know, and as we all aware, Ayurveda existed, and Ayurveda is a one science which is developed in India and which has a history of more than 5,000 years. Considering the fact that in this 5,000 years, only a very few medical systems have survived, and which has been even now valuable, and even now it is something like relevant to this present age. So among them, all those things, Ayurveda stands on the top of the list, and we are proud to say continue the lineage of Ayurveda. Post World War, the world was gripped in a different form of a disease called as a lifestyle disease. Popping pill was not just a solution, was not just an answer for such a big problem. Now you may see that in India is one of the leading place for the lifestyle diseases like obesity, diabetes, and so many things. And popping pills is not at all a solution. So in this regard and on this thing, then the only solution that can be have is the Ayurveda, and by Ayurvedic science. As I said earlier, Ayurveda is not just popping a pill. Ayurveda is one science which deals a complete comprehensive thing about all aspects of the life. What to do in the life, what is good for you, what is hita, that is good for you, ahita, that is bad for your health, that is sukha, that is desirable, and dukkha, that is undesirable. These four aspects forms the basic constant or the basic pillar of the Ayurvedic science. Along with everything, every aspect of the nature is being considered in forming the best recipe for you. So, you want to be healthy, the only thing you have to follow is the Ayurveda. The Pathya or the Patha, Pathya, the word which is derived from the word Patha or the road, the road map that you need to follow to be healthy and for the longevity. Thank you. Thank you so much. Hi, my name is Santosh. I work for Ambuja Institute of Ayurveda Research and Documentation as a Human Resource Manager. We are here today in Akki Hebbalu, which is in Kerpate Taluk, Mandya District, Karnataka State, and we had an inauguration of a medicinal plant cultivation project called Leelavanti Nanna Ayurgrama. Our motive here is to cultivate medicinal plants, about 20 to 27 species of medicinal plants to be cultivated, not just for exhibition but rather for use for medical practitioners of the Ayurvedic tradition. Basically we are looking at Dravya Guna mainly, which is the base of all specialization when it comes to Ayurveda, because without medicines no Ayurvedic doctors will be able to fight diseases. And we are speaking about diseases especially which are of the dreaded kind. You know, people say incurable diseases like you have interstitial lung disease or cystic fibrosis, or diseases of the joints, or diseases which people are suffering from mostly of the incurable nature as far as the modern medicine is concerned, like cancers, blood cancers, or liver carcinoma, or pancreatic tumors. These are all diseases which are not very major as far as Ayurvedic medicine is concerned, and these are diseases which can be cured irrespective of whatever stage they are. But the only limitations are if biopsy or if FNAC or any surgery or chemotherapy, radiotherapy, those are all contraindications in terms as far as Ayurveda medicine is concerned, whereas disease per se is treatable. It is a curable disorder, and basically we need good quality medicines. So that is the main goal of this Leelavanti Nanna Ayurgrama. We want to propagate more medicine plant cultivation, especially those which are endangered, which are mostly because of it being endangered, many of the products available in the market are adulterated. So we are trying to revive of sorts. We are trying to train Ayurvedic doctors to use real herbs, original herbs, and bring it to common practice so that they can face the challenges that people are suffering from today.
Thank you. My name is Sanjay, and I do organic cultivation of commercial crops as well as medicinal plants. But medicinal plant cultivation is uh, more income oriented in the long run. And nowadays, due to lot of drug-induced side effects in allopathy, Indians especially are taking a U-turn towards Ayurveda. And in Ayurveda there are no side effects, firstly. Secondly, if the drugs, if the medicines, if the medicines are taken, which means virginal herbs, not any adulteration, without any adulteration, then the person is going to get definitely cured. That is one thing. And next is, why should we go for medicinal plant cultivation rather than food grains or along with food grains? Because this is a long run. In the long run, it is going to yield definitely results. In one way, we will be conserving our culture and traditional indigenous medicine methods, and it is going to help the mankind whole. I think Okay. this is- Thank you so much.